ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು: ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಯಾದ ಹರಿರಾಮ್ ಶಂಕರ್. ವಿಜಯ ದಿವಸ ಆಚರಣೆ ಯಶಸ್ವಿ. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಎಂಜಿ ಕುಂಬಾರ್. ಪರಿವರ್ತನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಉಪನ್ಯಾಸಕರಿಗೆ ಗೌರವ. ಬ್ಯಾಂಕರ್ಸ್ ಪ್ರಗತಿ ಪರಿಶೀಲನಾ ಸಭೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ಪೋಸ್ಟರ್ ಬಿಡುಗಡೆ ಮಾಡಿದ ಜಿಲ್ಲಾಧಿಕಾರಿ. ಡಿಸೆಂಬರ್ 21 ರವಿವಾರ ದೈವಜ್ಞ ಯತಿದ್ವಯರು ಶಿರಸಿಗೆ ದೈವಜ್ಞ ದರ್ಶನ ಕಾರ್ಯಕ್ರಮ. ಕರಾವಳಿ ಪ್ರದೇಶದಲ್ಲಿನ ದ್ವೀಪಗಳನ್ನು ಪರಿಸರ ಹಾಗೂ ಪ್ರವಾಸೋದ್ಯಮ ಚಟುವಟಿಕೆಗಳ ಕೇಂದ್ರಗಳನ್ನಾಗಿ ಅಭಿವೃದ್ಧಿ. ಸಚಿವ ಮಂಕಾಳ್ ಎಸ್. ವೈದ್ಯ. ಅಕ್ಷತಾ ಪೂಜಾರಿಯವರ ಮನೆಗೆ ನುಗ್ಗಿದ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಬಿಲ್ಲವ ಸಮಾಜದ ಸಂಘಟನೆಯಿಂದ ಪೊಲೀಸ್ ವರಿಷ್ಠಾಧಿಕಾರಿಯಾದ ಹರಿರಾಮ್ ಶಂಕರ್ ಅವರನ್ನು ಭೇಟಿ ಮಾಡಿ ತಮ್ಮ ಹಕ್ಕೊತ್ತಾಯ ಮಂಡಿಸಿದರು. ಅಲ್ಲದೆ ಉಡುಪಿ ಜಿಲ್ಲೆಯಲ್ಲಿ ಇನ್ನು ಮುಂದೆ ಸುಳ್ಳು ಪ್ರಕರಣ ದಾಖಲಿಸುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದೇ ಬಿಲ್ಲವ ಸಮಾಜದ ಮುಖಂಡರ ಉದ್ದೇಶವಾಗಿದೆ ಎಂದು ಆಗ್ರಹಿಸಿದರು. ಮತ್ತು ನೊಂದ ಮಹಿಳೆಯರ ಎಫ್ಐಆರ್ ಅನ್ನು ಇಲ್ಲಿಯವರೆಗೂ ದಾಖಲಿಸಿಕೊಳ್ಳದೇ ಇರುವುದರಿಂದ ನಮಗೆ ಅನುಮಾನ ಮೂಡಿದೆ. ಆದಷ್ಟು ಬೇಗನೆ ನೊಂದ ಮಹಿಳೆಯ ಎಫ್ಐಆರ್ ದಾಖಲಿಸಿಕೊಂಡು ಮಹಿಳೆಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ನಂತರ ಅವರ ಮನವಿಯನ್ನು ಪುರಸ್ಕರಿಸಿದ ಉಡುಪಿ ಜಿಲ್ಲಾ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಕಾನೂನಿನ ಅಭಿಪ್ರಾಯ ಪಡೆದು ನೊಂದವರಿಗೆ ನ್ಯಾಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಿಲ್ಲವ ಸಮಾಜದ ಮುಖಂಡರು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಇಡೀ ಇವತ್ತು ನಮ್ಮ ಬಿಲ್ಲವ ಸಮಾಜದ ಸಂಘ ಸಂಸ್ಥೆಗಳು ಸೇರಿಕೊಂಡು ಇವತ್ತು ಮಾನ್ಯ ವರಿಷ್ಠಾಧಿಕಾರಿ ಕಚೇರಿಗೆ ನಾವು ಇವತ್ತು ಬಂದಂಥದ್ದು. ಬ್ರಹ್ಮಾವರ ಠಾಣೆಯಲ್ಲಿ ಮೊನ್ನೆ ಅಕ್ಷತಾ ಪೂಜಾರಿ ಮತ್ತು ಅವರ ತಾಯಿಯ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಹೇಳಿ ಒಂದು ಪ್ರಥಮ ವರ್ತಮಾನ ವರದಿ ದಾಖಲೆ ಆಗಿದೆ. ಆ ವರ್ತಮಾನ ವರದಿ ಏನಿದೆ ಅದು ಸುಳ್ಳು. ಪೊಲೀಸರು ಮೊನ್ನೆ 10/12/2025 ಬೆಳಿಗ್ಗೆ 4 ಗಂಟೆಗೆ ಅಕ್ಷತಾ ಪೂಜಾರಿ ಅವರ ಮನೆಗೆ ಒಬ್ಬ ಆರೋಪಿಯನ್ನು ಹುಡುಕುವ ನೆಪದಲ್ಲಿ ಹೋಗಿದ್ದಾರೆ. ಹೋದಾಗ ಅಲ್ಲಿ ಇದ್ದಂಥದ್ದು ಒಂದು ಅವರ ತಾಯಿ ಮತ್ತು ಒಂದು ಆ ಹೆಣ್ಣು ಮಗು. ಇವರು ಆ ತಾಯಿ ಮತ್ತು ಹೆಣ್ಣು ಮಗುವನ್ನು ನೋಡದೆ ಆ ಮನೆಗೆ ಹೋಗಿ ಅಲ್ಲಿ ಆರೋಪಿಯನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಯಾವುದೇ ಆರೋಪಿಗಳು ಇರುವುದಿಲ್ಲ. ಆ ಒಬ್ಬ ಮಹಿಳೆ ಮತ್ತು ಆ ಹೆಣ್ಣು ಮಗಳು ಹೇಳ್ತಾಳೆ, ಯಾಕೆ ಸರ್ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಆಗ ಅಲ್ಲಿದ್ದ ಒಬ್ಬ ದೇವೇಂದ್ರ ಸುವರ್ಣ ಅವರು ಆಕೆಯನ್ನು ದೂಡಿದಾಗ ಆಕೆ ಬಿದ್ದು ಆಕೆಗೆ ಗಾಯಗಳಾಗ್ತದೆ. ಅವರಿಗೆ ಆದಂಥ ಗಾಯದ ಬಗ್ಗೆ ಆ ದಿವಸ ದೂರು ಕೊಡಲಿಕ್ಕೆ ಅವರು ಹೋಗುವುದಿಲ್ಲ. ಮರುದಿವಸ ಬ್ರಹ್ಮಾವರ ಠಾಣೆಗೆ ದೂರು ಕೊಟ್ಟಾಗ ಅಲ್ಲಿಯ ಠಾಣಾಧಿಕಾರಿ ದೂರನ್ನು ತೆಗೆದುಕೊಳ್ಳುವುದಿಲ್ಲ. ನಂತರ ಆಕೆಗೆ ಆದಂಥ ಗಾಯದ ಬಗ್ಗೆ, ನೋವಿನ ಬಗ್ಗೆ ಆಕೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾದ ನಂತರ ಬ್ರಹ್ಮಾವರ ಠಾಣಾಧಿಕಾರಿಯವರು ಅಲ್ಲಿ ಬಂದು ಹೇಳಿಕೆಯನ್ನು ಪಡ್ಕೊಳ್ತಾರೆ. ಹೇಳಿಕೆಯನ್ನು ಪಡ್ಕೊಂಡ ನಂತರ ಕೂಡ ಅವಳು ಹೇಳಿಕೆ ಪಡ್ಕೊಂಡ ನಂತರ ಅದನ್ನು ವರ್ತಮಾನ ವರದಿ ದಾಖಲು ಮಾಡಬೇಕಿತ್ತು. ಅದನ್ನು ದಾಖಲು ಮಾಡದೆ ಅದನ್ನು ಒಂದು ಸೈಡಲ್ಲಿ ಇಟ್ಟು ಪೊಲೀಸರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಂತೇಳಿ ದೂರನ್ನು ತಾಯಿ ಮತ್ತು ಆ ಹೆಣ್ಣು ಮಗಳ ಮೇಲೆ ದಾಖಲು ಮಾಡ್ತಾರೆ. ಅಲ್ಲಿ ವಿಚಾರ ಏನಂತ ಹೇಳಿದರೆ, ಆ ದಿವಸ ಹೋದವರು 5 ಮಂದಿ ಪುರುಷರು. ಆ ನಂತರ ಅದರಲ್ಲಿ ಎಫ್ಐಆರ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಮಹಿಳೆ ಪೇದೆ ಇದ್ರು, ಅವರಿಗೆ ಹಲ್ಲೆ ಮಾಡಿದ್ರು ಅಂತೇಳಿ ಎಷ್ಟು ಒಂದು ಸುಳ್ಳು ದೂರು ದಾಖಲಾಗ್ತದೆ ಅಂತ ನಮಗೆ ಬಹಳ ಶೇಮ್ ಆಗ್ತಾ ಇದೆ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಅಂತ ಒಂದು ಇದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದೇವೆ. ಈ ಅಕ್ಷತಾ ಪೂಜಾರಿ ಕೊಟ್ಟ ದೂರು ದಾಖಲಾಗದೆ ಒಬ್ಬ ಹಲ್ಲೆಗೊಳಗಾದ ವ್ಯಕ್ತಿಯ ಮೇಲೆ ದೂರು ದಾಖಲಾಗುವುದಂತಿದ್ರೆ ಇದಕ್ಕೆ ಒಂದು ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ವರಿಷ್ಠಾಧಿಕಾರಿ ಹತ್ರ ಬಂದಿದ್ದೇವೆ. ಈಗ ವರಿಷ್ಠಾಧಿಕಾರಿ ಅವರಿಗೆ ವಿಚಾರವನ್ನು ತಿಳಿಸಿದ್ದೇವೆ. ಅವರು ಹೇಳಿದ್ದಾರೆ, ನಾವು ಒಂದು ನಿಮಗೆ ಇವತ್ತು ರಾತ್ರಿ ಒಳಗೆ ನಿಮಗೆ ಒಂದು ಮೆಸೇಜನ್ನು ಕೊಡ್ತೇವೆ ಅಂತೇಳಿ. ನಾವು ಇಷ್ಟೇ ಆ ಒಂದು ಹೆಣ್ಣು ಮಗಳು ಏನು ದೂರು ಕೊಟ್ಟಿದ್ದಾಳೆ ಅದರ ಬಗ್ಗೆ ನಮಗೆ ಪ್ರಥಮ ವರ್ತಮಾನ ವರದಿ ದಾಖಲಾಗಬೇಕು. ಮತ್ತು ಆ ಸಿಬ್ಬಂದಿಗಳು ಯಾರಿದ್ದಾರೆ, ಆ ಠಾಣಾಧಿಕಾರಿಗಳಿದ್ದಾರೆ, ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಅದು ಸುಳ್ಳು ಎಫ್ಐಆರ್ ಅನ್ನು ದಾಖಲು ಮಾಡಿದ ಅಧಿಕಾರಿಗಳು ಯಾರು, ಅವರ ಮೇಲೆ ಕೂಡ ಕ್ರಮ ಆಗಬೇಕು. ಇದರ ಬಗ್ಗೆ ಎಲ್ಲ ನಾವು ಈಗಾಗಲೇ ನಮ್ಮ ವರಿಷ್ಠಾಧಿಕಾರಿಯವರ ಹತ್ರ, ಪೊಲೀಸ್ ವರಿಷ್ಠಾಧಿಕಾರಿಯವರ ಹತ್ರ ಈಗ ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ನೋಡ್ತೇವೆ. ಆ ರೀತಿ ಅವರು ಯಾವುದೇ ರೀತಿ ಇದಕ್ಕೆ ಸ್ಪಂದನೆ ಮಾಡದೇ ಇದ್ದರೆ ಖಂಡಿತವಾಗ್ಲೂ ನಮ್ಮ ಇಡೀ ಸಮಾಜವನ್ನು ಎಲ್ಲ ಒಗ್ಗೂಡಿಸಿ ಬುಧವಾರ ನಾವು
ಬೃಹತ್ ಒಂದು ಪ್ರತಿಭಟನೆ ಮಾಡಬೇಕಂತೇಳಿ ಕೂಡ ಇವತ್ತು ನಿರ್ಧಾರ ಮಾಡಿದ್ದೇವೆ. ಇವತ್ತು ಏನಿದ್ರು ಕೂಡ ಇವತ್ತು ನಾವು ರಾತ್ರಿಯವರೆಗೆ ಕಾದು ನೋಡ್ತೇವೆ ಅಕ್ಷತಾ ಪೂಜಾರಿ ಅವರ ಒಂದು ಹೇಳಿಕೆ, ದೂರಿನ ಬಗ್ಗೆ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಅಂತೇಳಿ. ನಾವೇನೋ ನಮಗೆ ನ್ಯಾಯ ಕೊಡ್ತೀರಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಬಂದಿದ್ದೇವೆ ಸರ್. ಇವತ್ತು ನಾವು ಯಾವುದೇ ಪ್ರತಿಭಟನೆಗೆ ಹೋಗ್ತಾ ಇದ್ದೀವಿ, ತಮ್ಮಲ್ಲಿ ಮಾತಾಡಿ ಮುಂದಿನ ಏನು ನಿರ್ಧಾರ ಮಾಡ್ಬೇಕಂತ ನಾವಿದ್ದೀವಿ. ನೋಡಿ ಸರ್, ಈಗ ಕರ್ತವ್ಯಕ್ಕೆ ಅಡಿಪಡಿಸಿ ಅಂತೇಳಿ FIR ಆಗಿದೆ. ಒಂದು ಅಧಿಕಾರಿಗಳು ಒಂದು ಪ್ರಥಮ ವರ್ತಮಾನ ವರದಿ ದಾಖಲು ಮಾಡಬೇಕಿದ್ರೆ ಅವನಿಗೆ ಕರ್ತವ್ಯಕ್ಕೆ ಅಡ್ಡಿಯಾಗಿದ್ರೆ 2 ದಿವಸ ಯಾಕೆ ಬೇಕು ಸರ್ FIR ಆಗಲಿಕ್ಕೆ? 2 ದಿವಸ ಬೇಕಾ ಸರ್ FIR ಆಗಲಿಕ್ಕೆ? ಒಂದು ಇಂಥ ಒಂದು ಮಹಿಳೆ ಮತ್ತು ಆ ಹೆಣ್ಣು ಮಗಳ ಮೇಲೆ ಒಂದು FIR ಮಾಡ್ತಾರಲ್ಲ ಸರ್, ಆ PSI ಬ್ರಹ್ಮಾವರ ಪೊಲೀಸ್ ಠಾಣೆ ಮತ್ತು ಮಲ್ಪೆ PSI ಏನ್ ಸರ್ ಇದು? ನಿಮ್ಮ ಒಂದು ವರಿಷ್ಠ ಅಧಿಕಾರಿಯಲ್ಲಿ ಈ ರೀತಿ ಆದ್ರೆ ಹೇಗೆ? ನೋಡಿ, ಅಲ್ಲಿರುವಂತದ್ದು ಕೋರ್ಟ್, ಇದರಲ್ಲಿ ಇರುವಂತದ್ದು ಏನ್ ಸರ್? ಇಲ್ಲಿ ಖಾಲಿ ನ್ಯಾಯಾಲಯದಲ್ಲಿ ಹೇಳಿದರೆ ಬೇಲಿಪ್ಗೆ ಅಸಿಸ್ಟ್ ಮಾಡ್ಬೇಕಂತೇಳಿ, ಪೊಲೀಸರು ಬೇಲಿಪ್ಗೆ ಅಸಿಸ್ಟ್ ಮಾಡ್ಬೇಕು, ಕೋರ್ಟ್ ಅಮೀನ್ಗೆ ಅಸಿಸ್ಟ್ ಮಾಡ್ಬೇಕಂತೇಳಿ ಉಂಟು. ಇವರಿಗೆ ಅಲ್ಲಿ ಹೋಗಿ ಮನೆಯೊಳಗೆ ನುಗ್ಗಿ ಅಲ್ಲಿ ಆರೋಪಿ ಇದ್ದಾನ ಏನಂತ ನೋಡ್ಲಿವ, ಎಲ್ಲಿ ಯಾವ ಅಧಿಕಾರದಲ್ಲಿ ನೋಡ್ತಾರೆ ಸರ್? ಇವರಿಗೆ ಸರ್ಚ್ ವಾರಂಟ್ ಇದೆಯಾ? ಏನಿಲ್ಲ. 4-5 ಮಂದಿ ಹೋಗಿದ್ರಲ್ಲ ಸರ್, ಅದು ನಮ್ಮ ಹತ್ರ ವಿಡಿಯೋ ಇದೆ. ಅದರಲ್ಲಿ ಕೋರ್ಟ್ ಅಮೀನು ಕೂಡ ಹೋಗಿಲ್ಲ ಅಂತ ಹೇಳಿ ಗೊತ್ತಿದೆ ನಮಗೆ. ಆ ಲೇಡಿ ಪೊಲೀಸ್ ಕೂಡ ಹೋಗ್ಲಿಲ್ಲ. ಪುನಃ ಲೇಡಿ ಪೊಲೀಸ್ ಇದ್ದಾರೆ ಅಂತೇಳಿ FIR ಮಾಡಿದ್ದಾರೆ, ಲೇಡಿ ಪೊಲೀಸ್ಗೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಎಷ್ಟು ಸುಳ್ಳು ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ನಡೀತದೆ ಅಂತೇಳಿ ನಮ್ಗೆ ಬಹಳ ನೋವಾಗ್ತಾ ಉಂಟು ಸರ್. ಯಾಕಂದ್ರೆ ಈ ರೀತಿಯ ಒಂದು ವರ್ತಮಾನ ವರದಿಗಳು ದಾಖಲಾಗ್ತದೆ ಸರ್. ಆಕೆ ಕೊಟ್ಟಂತ ದೂರು ಯಾಕೆ ದಾಖಲಾಗಲಿಲ್ಲ? ಆಕೆ ಕೊಟ್ಟಂತ ಬೇರೆ ಬೇರೆ ಕೇಸಲ್ಲಿ ಕೌಂಟರ್ ಕೇಸ್ ಅಂತೇಳಿ ಆಗ್ತದೆ ಸರ್. ಹಾಗಾದ್ರೆ ಅವಳು ಕೊಟ್ಟ ಕೇಸಲ್ಲಿ ಯಾಕೆ FIR ಆಗಲಿಲ್ಲ? ಏನ್ ಸರ್, ಏನೋ ಸಮಸ್ಯೆವಾ ಅವರಿಗೆ? ಠಾಣಾಧಿಕಾರಿಗೆ ಏನೋ ಸಮಸ್ಯೆ ಉಂಟಾ? ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ದೂರು ದಾಖಲು ಮಾಡಿಕೊಂಡ್ರೆ ಆಯ್ತಾ ಸರ್? ನಾಳೆ ಬೇಕಲ್ಲ ಅದಕ್ಕೆ ಬೇಕಾದಂತ ಸಾಕ್ಷಿ ಪುರಾವೆಗಳನ್ನು ಒಟ್ಟು ಮಾಡ್ಬೇಕಲ್ಲ ಅವರು. ಈಗ ಬಂದಂತ 5 ಮಂದಿ ಯಾರು, ಮತ್ತೆ ಆ PSI ಅಧಿಕಾರಿಯವರು ಯಾಕೆ ಆ ಸುಳ್ಳು FIR ಅನ್ನು ಮಾಡಿದ್ರು ಸರ್? ಈಗ ಆ ಅಧಿಕಾರಿ ಮೇಲೆ ತಾವೇನು ಕ್ರಮ ತೆಗೆದುಕೊಳ್ತೀರಿ? ಆ ನಂತರ ಆ ಮಹಿಳೆಯ FIR ಯಾಕೆ ಆಗಲಿಲ್ಲ? ಇದರ ಬಗ್ಗೆ ನೀವು ನಮ್ಗೆ ಹೇಳ್ಬೇಕು. ಇದರ ಬಗ್ಗೆ ತಾವು ಏನು ಹೇಳ್ತೀರಿ? ಆ ನಂತರ ನಾವು ಮುಂದಿನ ಒಂದು ಹೆಜ್ಜೆಯನ್ನು ಇಡ್ಬೇಕಂತ ಇದ್ದೇವೆ. ತಾವು ಅದಕ್ಕೆ ಇದು ಮಾಡ್ಬೇಕು ಸರ್. ಈಗ ನೀವು ಹೇಳಿದ ಒಂದು ವರ್ಷನ್ ಅಥವಾ ಈ ವಿಕ್ಟಿಮ್ ಆಗಿದ್ದವ್ರದ್ದು ವರ್ಷನ್ ಎಲ್ಲ ನಾನು ಕೇಳಿದ್ದೇನೆ. ಇದಕ್ಕೆ ಇನ್ನೊಂದು ವರ್ಷನ್ ನಾನು ಕೇಳಿದ್ದೇನೆ, ಅದನ್ನ ನಿಜ ಅಂತ ನಾನು ಹೇಳ್ತೀನಿ, ಅದು ಸುಳ್ಳಿರ್ಬೋದು. ಹಾಗಾಗಿ ಏನಿದ್ರು ಯಾವ ವರ್ಷನ್ ಸರ್? ಅದು ಹೇಳಿ, ಓಪನ್ ಹೇಳಿಬಿಡಿ ಸರ್. ಯಾವ್ದು ಉತ್ತರಲ್ಲಿ ಇದೆ ಅಲ್ಲ, ಅದು ಮೆಸೇಜಸ್ ಅಲ್ಲಿ ಬಂದಿದೆ. ಎನಿವೆ, ನಾನು ಯಾವುದು ಸರಿ ಯಾವುದು ಸುಳ್ಳು, ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ನೀವು ಹೇಳಿದ ಕೆಲವೊಂದು ವಿಚಾರಗಳು ಗೌರವಾನ್ವಿತವಾಗಿರುವಂಥ ವಿಷಯಗಳಿದೆ. ಓಕೆ, ಸೊ ಈಗ ಸದ್ಯಕ್ಕೆ FIR ಆಲ್ರೆಡಿ ದಾಖಲಾಗಿರೋದ್ರಿಂದ ತನಿಖಾಧಿಕಾರಿ ತನಿಖೆ ಮಾಡಿ ನಿಮಗೆ ಆ ತನಿಖಾಧಿಕಾರಿ ಅಥವಾ ಪೊಲೀಸ್ ಸ್ಟೇಷನ್ ಮೇಲೆ ನಂಬಿಕೆ ಇಲ್ಲ ಅಥವಾ ಸಬ್ ಇನ್ಸ್ಪೆಕ್ಟರ್ ಅಡಿಯಲ್ಲಿ ಇನ್ವೆಸ್ಟಿಗೇಷನ್ ಸರಿಯಾಗಲ್ಲ ಅಂತಿದ್ರೆ ನಾನು ಆ ತನಿಖಾಧಿಕಾರಿ ಯಾರಾவது ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರ್ಗೆ ಬೇರೆ ಯಾವುದಾದ್ರೂ ಠಾಣೆದು ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನನಗೇನು ಸಮಸ್ಯೆ ಇಲ್ಲ, ಈ ಇಂಥ ಅಧಿಕಾರಿ ಮಾಡಿದರೆ ನ್ಯಾಯಯುತವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ನಿಮ್ಗೆ ಯಾರಾದ್ರು ಸಜೆಷನ್ ಇದ್ರೆ ಹೇಳಿ, ಅವ್ರ ಕಡೆಯಿಂದ ನಾನು ತನಿಖೆ ಮಾಡಿಸ್ತೀನಿ. ಮೊದಲನೇದು. ಎರಡನೇದು, ಈಗ ಆಲ್ರೆಡಿ FIR ಆಗಿರೋದ್ರಿಂದ ಮತ್ತೆ ಕೌಂಟರ್ ಕೊಟ್ಟಿರುವಂಥದ್ದು ಅದರಲ್ಲೇ ಇನ್ವೆಸ್ಟಿಗೇಷನ್ದು ಭಾಗವಹಿಸುವಾಗಿ ತೊಗೊಂಡಿರ್ತಾರೆ. ಅದರಲ್ಲಿ ನಾನು ಲೀಗಲ್ ಒಪಿನಿಯನ್ ತೊಗೊಂಡು ಮತ್ತೆ ಇವರದು ಸ್ಟೇಟ್ಮೆಂಟ್ ಅಥವಾ ಇವರದ್ದು ದೂರ ಮೇಲೆ ಏನು ಮಾಡಬೇಕು ಅಂತ ನೋಡ್ತೀವಿ. ಓಕೆ, ಮತ್ತೆ ನೀವು ಹೇಳಿರುವಂಥ ಅಲಿಗೇಷನ್ಸ್ ಏನಿದೆ, ಲೆಟ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇನ್ವೆಸ್ಟಿಗೇಟ್. ನಾವು ಇದರಲ್ಲಿ ಏನು ಕನ್ಕ್ಲೂಷನ್ಗೆ ಜಂಪ್ ಮಾಡಲಿಲ್ಲ, ನಾವು ಇವರು ತಪ್ಪು ಮಾಡಿದ್ದಾರೆ ಅಂತ ಏನು ಫೈನಲ್ಲೂ ಮಾಡಲಿಲ್ಲ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ನಾನು ಹೇಳಿದಿಷ್ಟೇ, ನಿಮಗೆ ಅಲ್ಲಿರುವಂಥ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಅಂತಿದ್ರೆ ನೀವು ಹೇಳಿ ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬೇಕು ಅಥವಾ ಯಾವ ಇನ್ಸ್ಪೆಕ್ಟ್ರೋ ಸಬ್ ಇನ್ಸ್ಪೆಕ್ಟ್ರೋ ಡಿವೈಸ್ ಯಾರಿಂದ ತನಿಖೆ ಆಗಬೇಕು ಅಂತ ಹೇಳಿ ಅದಕ್ಕೆ ತಕ್ಕದಾಗಿ ಮಾಡ್ತೀವಿ. ಮತ್ತು ಇವರು ಕೊಟ್ಟಿರುವಂಥ ದೂರು ನಾನು ಲೀಗಲ್ ಒಪಿನಿಯನ್ ತೊಗೊಳ್ತೀನಿ, ನಾನು ರೈಟಿಂಗಲ್ಲೇ ಲೀಗಲ್ ಒಪಿನಿಯನ್ ತೊಗೊಂಡ್ಬಿಟ್ಟು ಅಡಿಷನಲ್ FIR ಬೇಕಾ ಅಥವಾ ಈ FIR ಅಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ತಾವು ಸಹ ಲಾಯರ್ ಇದ್ದೀರಿ, ತಮಗೆ ಗೊತ್ತಿದೆ ಕಾನೂನು ವಿಧಗಳು ಏನಂತೆ, ಅಕಾರ್ಡಿಂಗ್ಲಿ ವಿ ವಿಲ್ ಡೂ. ಬಟ್ ಯಾರೋ ಅಮಾಯಕರಿಗೆ ಫಿಕ್ಸ್ ಮಾಡಬೇಕು ಅಂತ ರೀತಿಯಲ್ಲಿ ಯಾರಾದ್ರು ಮಾಡಿದ್ದಾರೆ ಅಥವಾ ಮಾಡ್ತಾರೆ ಅಂತ ಆಗಲೇಬಾರ್ದು, 100% ಆಗಲೇಬಾರ್ದು. ಆ ಥರ ಆಗಿದ್ರೆ ನಾವು ಸರಿಪಡಿಸ್ತೀವಿ, ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು. ನೋಡಿ ಸರ್, ದೂರು ನಮ್ದು ಪ್ರಥಮ ದೂರು ಹೇಳಿಕೆ ಪಡ್ಕೊಂಡದ್ದು ಬ್ರಹ್ಮಾವರ PS ನವರೇ ಬಂದು ಅವರ ಹತ್ರ ದೂರು ತಗೊಂಡಿದ್ದಾರೆ. ಆ ದೂರನ್ನು ಸೈಡ್ಗೆ ಇಟ್ಟು ಅವ್ರು ಯಾವತ್ತು ದೂರು ಕೊಟ್ರ ಆ ನಂತರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅಂತೇಳಿ ದೂರ ಆದಂಥದ್ದು. ಹಾಗಾದ್ರೆ ತಾವೊಂದು ಅಧಿಕಾರಿ ಇದ್ರಿ ಸರ್, ಕರ್ತವ್ಯಕ್ಕೆ ಅಡ್ಡಿ ಆದ್ರೆ ತಕ್ಷಣ FIR ಆಗಬೇಕಲ್ಲ ಸರ್? 2 ದಿವಸ ಯಾಕೆ ತಗೊಂಡ್ರು ಅವರು PSI ಅವರು? ಅದು ಒಂದು ಪಾಯಿಂಟ್ ಸರ್. ಲೇಡಿ ಪೊಲೀಸ್ ಈಗ ನೋಡಿ 5 ಮಂದಿ ಯಾರು ಬಂದಿದ್ದಾರೆ, ಅಲ್ಲಿ ವಿಡಿಯೋ ಕೂಡ ಇದೆ ಯಾರು ಬಂದಿದ್ದಾರೆ ಅಂತ ನಾವು ಕೊಡ್ತೇವೆ ತಮ್ಗೆ. ಅಲ್ಲಿ 5 ಮಂದಿ ಯಾರು ಬಂದಿದ್ದಾರೆ, ಲೇಡೀಸ್ ಇದ್ದಾರಾ, 5 ಮಂದಿ ಯಾರಿದ್ದಾರೆ ಅದು ಕೂಡ ಇದೆ. ನಮ್ಗೆ ಆ ತನಿಖಾಧಿಕಾರಿಗಳು ಬೇಡ, ನಮ್ಗೆ ಈಗ ಆ FIR ಆಗ್ಬೇಕು, FIR ಆಗ್ಲೇಬೇಕು. ನಮ್ಗೆ ಆ ಹುಡುಗಿಯ ಏನು ಹೇಳಿಕೆ ಇದೆ ಆ FIR ಆಗ್ಲೇಬೇಕು. ಆ FIR ಆದ ನಂತರ ಫರ್ದರ್ ನಾವ್ ಏನಂತೇಳಿ ನಾವು ನಿರ್ಧಾರ ಮಾಡ್ತೇವೆ.
ಒಂದು ನಿಮಿಷ. ಈಗ ಈಗ ನಾವು ಕೊಟ್ಟಂತ ಒಂದು ಪ್ರಥಮ ಅದು ಎಲ್ಲ ರೆಕಾರ್ಡ್ ಆಗಿದೆ, ಹಾಸ್ಪಿಟಲ್ ಅಲ್ಲಿ ಕೂಡ ಇದೆ, ಅವರು ಬಂದು ಹೇಳಿಕೆ ಪಡ್ಕೊಂಡಂತದ್ದು ಎಲ್ಲ ಇದೆ ಸರ್. ಆದ್ರೆ ನಮ್ಮ ಎಫ್ಐಆರ್ ಯಾಕೆ ಆಗ್ಲಿಲ್ಲ ಸರ್? ಅವ್ರು ಬಡವರು ಅಂತ ಹೇಳಿ ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಹಾಗಾದ್ರೆ ಪೊಲೀಸ್ ಅಧಿಕಾರಿ ಅದು ಎಫ್ಐಆರ್ ಆಗ್ತದ ಎರಡನೇ ಇದು ಹೇಳಿಕೆ ಕೊಟ್ಟ ಮೇಲೆ? ಏನ್ ಸರ್ ಇದು ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಇದು ಅವ್ರು ಯಾರು? ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟ ಕಂಪ್ಲೇಂಟ್ ಅಲ್ಲ, ಅವರು ಬ್ರಹ್ಮವರ PC ಅವರು ಬಂದು ಅಲ್ಲಿ ಇವರು ಹೇಳಿಕೆ ಪಡ್ಕೊಂಡು ಹೋಗಿ ಅಲ್ಲಿಯ PSI ಆ ಹೇಳಿಕೆಯನ್ನು ಮುಚ್ಚಿಟ್ಟುಕೊಂಡು ಅವರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಕರ್ತವ್ಯ ಅಡ್ಡಿಪಡಿಸಿದೆ ಅಂತೇಳಿ ಎಫ್ಐಆರ್ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಸರ್. ಇದು ನಾವು ಹೇಳ್ಬೇಕಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಉಂಟು. ಒಂದು ಆಫೀಸರಿಗೆ ಎಲ್ಲ ನಾಲೆಜ್ ಇರ್ತದೆ, ಅವನಿಗೆ ಕರ್ತವ್ಯ ಅಡ್ಡಿಪಡಿಸಿದೆ ಅಂತ ಹೇಳಿ 2 ದಿವಸ ಹೋಗ್ತದೆ ಎಫ್ಐಆರ್ ಮಾಡ್ಲಿಕ್ಕೆ. ಈಗ ನಮ್ದು ಏನಂತ ಹೇಳಿದ್ರೆ, ನಮ್ಮ ಆ ಹುಡುಗಿ ಏನ್ ಕೊಟ್ಟಿದ್ದಾಳೆ, ಒಬ್ಬ ಹೆಣ್ಣು ಮಗಳು, ಅವಳಿಗೆ ನ್ಯಾಯ ಸಿಗ್ಬೇಕು. ಅವಳು ಕೊಟ್ಟಂತ ದೂರ ಏನಿದೆ ಸರ್, ಅದು ಮೊದಲು ದಾಖಲಾಗ್ಬೇಕು. ಆ ಪೊಲೀಸ್ ಅಧಿಕಾರಿ ದೂರು ದಾಖಲು ಮಾಡಿದರೆ ಅದು ಅವರಿಗೆ ಬಿಟ್ಟದ್ದು, ಅದು ನಮ್ಗೆ ಸಂಬಂಧ ಇಲ್ಲ. ನಮ್ಮ ಆ ಹೆಣ್ಣು ಮಗಳು ಏನ್ ದೂರು ಕೊಟ್ಟಿದ್ದಾಳೆ ಅದು ಇವತ್ತೇ ಎಫ್ಐಆರ್ ಆಗ್ಬೇಕು. ಇದು ಅಡಿಷನಲ್ ಸ್ಟೇಟ್ಮೆಂಟ್ ಏನಾಗಿದೆ ಅಥವಾ ಅವತ್ತಿನ ಇಲ್ಲ, ಹೇಳಿಕೆ ಕಟ್ಕೊಂಡು ಹೋಗಿದ್ದಾರೆ. MLC ಫೈಲ್ ಆಗಿದೆ, ಐಜರ್ಕಾಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ, MLC ರೆಕಾರ್ಡ್ ಆಗಿದೆ, MLC ರೆಕಾರ್ಡ್ ಇಂಟಿಮೇಷನ್ ಹೋಗಿದೆ, ಇಂಟಿಮೇಷನ್ ಪ್ರಕಾರ ದೂರು ತಗೊಂಡಿದ್ದಾರೆ. ದೂರು ತಗೊಂಡಾಗ ಎಫ್ಐಆರ್ ಮಾಡ್ಬೇಕಲ್ಲ, ಅವರದ್ದು ಒಂದು ಕಂಪ್ಲೇಂಟ್ ಇದೆ, ಇರ್ಲಿ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದೆ ಏನಂತ ಅದು ಇರ್ಲಿ. ಆದ್ರೆ ನಮ್ಮದು ಈಗ ಕೇಳುವಂತದ್ದು, ನಮ್ಮ ಹೆಣ್ಣು ಮಗುವಿಗೆ ಆದ ಅನ್ಯಾಯದ ಬಗ್ಗೆ ಯಾಕೆ ಪ್ರಥಮ ವರ್ತಮಾನ ವರದಿ ದಾಖಲಾಗಲಿಲ್ಲ ಅಂತೇಳಿ. ಅದು ಇವತ್ತೇ ತಾವು ಈಗಲೇ ಇನ್ಸಿಸ್ಟ್ ಮಾಡಿ ಬ್ರಹ್ಮವರ ಸ್ಟೇಷನ್ಗೆ ಹೇಳಿ ಅವಳು ಏನ್ ದೂರು ಕೊಟ್ಟಿದ್ದಾರೆ ಅದರ ಬಗ್ಗೆ ಪ್ರಥಮ ವರ್ತಮಾನದ ವರದಿ ದಾಖಲಾಗಬೇಕು ಸರ್. ಪ್ರಥಮ ವರದಿ ದಾಖಲಾದ ನಂತರ ಮುಂದಿನ ಹೆಜ್ಜೆ ನಾವು ಏನಂತೇಳಿ ನಾವು ಮಾಡ್ತೇವೆ. ಆ ಅಧಿಕಾರಿಗಳು ಯಾರಿದ್ದಾರೆ ಅವರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಬೇಕು ಅದೆಲ್ಲ ನಾವು ಮುಂದೆ ನಿರ್ಧಾರ ಮಾಡ್ತೇವೆ. ನಮ್ಗೆ ಈಗ ಮೊದಲು ಆ ಹುಡುಗಿಗಾದ ಅನ್ಯಾಯದ ಬಗ್ಗೆ ಎಫ್ಐಆರ್ ಆಗ್ಬೇಕು. ಆ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಎಲ್ಲರ ಹೆಸರು ಬರ್ಬೇಕು, ಅದರಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ದೂರಲ್ಲಿ ಆ ಎಲ್ಲರ ಹೆಸರು ಬರಬೇಕು. ಅದು ಮೊದಲು ತನಿಖೆ ಆಗಿ ಮತ್ತೆ ಕರ್ತವ್ಯ ಅಡ್ಡಿಪಡಿಸಿದ ಅದು ನಾವು ನೋಡ್ಕೊಳ್ತೇವೆ. ಈಗ ಆ ನಂತರ ನಾವು ಮತ್ತೆ ಇದಕ್ಕೆ ಮುಂದೆ ಯಾವ ರೀತಿ ತಾವು ಇದನ್ನು ಮಾಡ್ತೀರಿ ಅದನ್ನು ನೋಡ್ಕೊಂಡು ನಾವು ಕೂಡ ಮುಂದೆ ಇದನ್ನು ಇದು ಮಾಡ್ತೇವೆ. ಇಲ್ಲಾದ್ರೆ ನಾವು ಬುಧವಾರ ಬಹು ದೊಡ್ಡ ಒಂದು ಪ್ರತಿಭಟನೆ ಮಾಡ್ಬೇಕಾಗ್ತದೆ ಈ ಜಿಲ್ಲೆಯಲ್ಲಿ. ಯಾಕಂತ ಹೇಳಿದ್ರೆ ಇದು ಇವತ್ತಲ್ಲ ಸರ್, ಯಾವತ್ತೂ ಕೂಡ ಈ ಅನ್ಯಾಯ ಆಗ್ತಾನೆ ಇದೆ. ಇದು ಯಾಕೆ ಆಗ್ತದೆ ನಮ್ಗೆ ಗೊತ್ತಾಗುದಿಲ್ಲ. ಕಾನೂನು ಪ್ರಕಾರ ಏನಿದೆ ಸರ್ ಅದು ಮಾಡ್ಲಿ, ನಮ್ಗೇನು ಬೇಜಾರಿಲ್ಲ. ಸುಳ್ಳು ಎಫ್ಐಆರ್ ಎಲ್ಲ ಮಾಡುದಂತದ್ದು ಒಬ್ಬ ಪೊಲೀಸ್ ಅಧಿಕಾರಿಯವರು ಈ ರೀತಿ ಮಾಡಿದ್ರೆ ಮತ್ತೆ ಬಡ ಜನರಿಗೆ ನ್ಯಾಯ ಸಿಗ್ತದೆ ಸರ್? ನ್ಯಾಯ ಸಿಗ್ತದೆ ಸರ್? ಒಂದು ಕರ್ತವ್ಯ ಅಡ್ಡಿಪಡಿಸಿದಂತ ಏನು ನೀವು ಒಂದು ತೆಗೆದು ನೋಡಿ ಸರ್. ಬ್ರಹ್ಮವರದಲ್ಲಿ ಮೊನ್ನೆ ಒಂದು ಏನೋ ವಾರಂಟಿಗೆ ಹೋಗಿದ್ದಾರಂತೆ, ಈಗ ನಮ್ಗೆ ಗೊತ್ತಾಗಿದೆ. ಆಕೆ ಪಾಪ ಮೊನ್ನೆ ವಾರಂಟ್ ರಿಕವರ್ಗೆ ಇದ್ದಾಗ ಹೆದರಿ ಆತ್ಮಹತ್ಯೆ ಮಾಡಿಕೊಂಡು, ನೀವು ಬ್ರಹ್ಮವರದಲ್ಲಿ ರಿಪೋರ್ಟ್ ತೆಗಿರಿ ಸರ್, ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಂತೆ. ಏನ್ ಸರ್ ಇದು? ಈ ಬ್ರಹ್ಮವರ ಠಾಣೆ ಇವತ್ತಲ್ಲ, ನಾನು ಎಷ್ಟು ಬಾರಿ ಪ್ರತಿಭಟನೆ ಮಾಡಿದೆ ಕೇಳಿ. ಬ್ರಹ್ಮವರ ಠಾಣೆಯಲ್ಲಿ ಎಷ್ಟು ಇದೇ ರೀತಿ ಮಾಡುದವರು ಏನಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇದು 4-5 ಸರಿ ಆಗಿದೆ ಸರ್. ಇದು ಇದೇ ರೀತಿ ವರ್ತನೆ ಆದ್ರೆ ಹೇಗೆ ಸರಿ? ಇವತ್ತು ರಾತ್ರಿ ಒಳಗಡೆ ನಿಮ್ಗೆ ಒಂದು ಪಾಸಿಟಿವ್ ರಿಸಲ್ಟ್ ನಾನು ಕೊಡ್ತೀನಿ. ನೀವು ಇದ್ದ ಕೈಯಲ್ಲೇ ಇವತ್ತು ರಾತ್ರಿ ಒಳಗಡೆ ನಾನು ಇದಕ್ಕೆ ಒಂದು ಪಾಸಿಟಿವ್ ರಿಸಲ್ಟ್ ಕೊಡ್ತೀನಿ. ನೀವು ಆಲ್ರೆಡಿ ಹೇಳಿದಿರಿ ನಾವು ಮಾಡ್ಲಿಲ್ಲ ಅಂದ್ರೆ ಬುಧವಾರ ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ವಿ. ನಾನು ಸರಿಯಾಗಿ ಸ್ಪಂದಿಸಬೇಕಲ್ಲ, ನಾನು ಮಾಡ್ತೀನಿ. ನಾನು ಸರಿಯಾಗಿ ನಿಮ್ಮ ಭರವಸೆ ಮೇಲೆ ನಾವು ಹೋಗ್ತೇವೆ ಸರ್. ನಿಮ್ಮ ಮೇಲೆ ವಿಶ್ವಾಸ ಇದೆ ನಿಮ್ಗೆ. ನೀವೇನಾದ್ರು ನಮ್ಗೆ ನ್ಯಾಯ ಕೊಡ್ತೀರಂತ, ಹೆಣ್ಣು ಮಗುವಿಗೆ ನ್ಯಾಯ ಕೊಡ್ತೀರಂತ ನಮ್ಗೆ ವಿಶ್ವಾಸ ಇಟ್ಟುಕೊಂಡು ನಾವು ಇವತ್ತು ಹೋಗ್ತಿದ್ದೇವೆ. ದಯವಿಟ್ಟು ಇದೆ ನಮಗೊಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿ ಅಂತ ನಮ್ಮಲ್ಲಿ ಪ್ರಾರ್ಥಿಸ್ತೇವೆ ಅಷ್ಟೇ. ಉತ್ತರ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ವಿಜಯ ದಿವಸ ಕಾರ್ಯಕ್ರಮವು ರವೀಂದ್ರನಾಥ್ ಟಾಗೂರ್ ಕಡಲ ತೀರದಲ್ಲಿರುವ ಯುದ್ಧ ನೌಕಾ ವಸ್ತು ಸಂಗ್ರಹಾಲಯದ ಆವರಣದಲ್ಲಿ ಮಂಗಳವಾರ ಜರುಗಿತು. ಯುದ್ಧ ನೌಕಾ ವಸ್ತು ಸಂಗ್ರಹಾಲಯದ ಆವರಣದಲ್ಲಿರುವ ಪರಮವೀರ ಚಕ್ರ ಮೇಜರ್ ರಾಮ ರಘೋಬಾ ಠಾಣೆಯವರ ಪುತ್ಥಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಯಮನ್, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಎನ್ಸಿಸಿಯ ಕರ್ನಲ್ ಎಕೆ ಮಿಶ್ರಾ, ನೌಕಾನೆಲೆಯ ಕಮಾಂಡರ್ ಅನಂತರಾಜ್, ನಗರಸಭೆಯ ಪೌರಾಯುಕ್ತ ಜಗದೀಶ್ ಹುಲಗಜ್ಜಿ, ವಿಂಗ್ ಕಮಾಂಡರ್ ಗಣೇಶ್ ಶಾಸ್ತ್ರಿ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಕ್ಯಾಪ್ಟನ್ ರಮೇಶ್ ರಾವ್, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಉಪನಿರ್ದೇಶಕ ನಿವೃತ್ತ ಸಹಾಯಕ ನಿರ್ದೇಶಕ ಶಿವಾನಂದ್ ನಾಯ್ಕ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸತೀಶ್ ನಾಯ್ಕ್ ಪುಷ್ಪಗುಚ್ಛವಿರಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಸಾವಿರಾರು ಯೋಧರು ದೇಶಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ್ದಾರೆ. ಅವರ ತ್ಯಾಗ ಬಲಿದಾನ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದೆ. ಸ್ವತಂತ್ರ ಭಾರತ ನಂತರ ಅನೇಕ ಶತ್ರು ರಾಷ್ಟ್ರಗಳು ಭಾರತದ ಮೇಲೆ ದಾಳಿ ನಿರಂತರವಾಗಿ ನಡೆಸುತ್ತಿವೆ. ದೇಶಪ್ರೇಮ ನಮ್ಮ ರಕ್ತದಲ್ಲೇ ಇದೆ. ದೇಶದ ಭದ್ರತೆಗೆ, ದೇಶದ ಪ್ರಗತಿಗೆ ಪ್ರತಿಯೊಬ್ಬರೂ ಗಮನ ಹರಿಸಿ ದೇಶ ಮೊದಲು ನಂತರ ನಾನು ಎಂಬ ಮನೋಭಾವ ಬೆಳೆಸಿಕೊಂಡು ಸೈನಿಕರ ಜೊತೆಯಲ್ಲಿ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಬೇಕು. ಯುವಕರು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಕಾಲಹರಣ ಮಾಡದೆ ಓದಿನ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು.
ಇಲ್ಲಿನ ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ಸೋಮವಾರ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಎಂಬ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಪಿಎಸ್ಐ ಮಾಂತೇಶ್ ಕುಮಾರ್ ಮಾತನಾಡಿ, ವಾಹನ ಹಾಗೂ ದ್ವಿಚಕ್ರ ಸವಾರರು ಸಂಚಾರ ನಿಯಮಗಳನ್ನು ಶಿಸ್ತುಬದ್ಧವಾಗಿ ಪಾಲನೆ ಮಾಡಬೇಕು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಕಾರು ಚಾಲನೆ ಮಾಡುವವರು ಮತ್ತು ಮುಂಬದಿ ಸೀಟಿನಲ್ಲಿ ಕುಳಿತುಕೊಳ್ಳುವ ಪ್ರಯಾಣಿಕ ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಕು. ಜೊತೆಗೆ ವಾಹನದ ದಾಖಲೆ ಪತ್ರಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಜಾಗೃತಿ ಮೂಡಿಸಲಾಗಿದೆ. ದ್ವಿಚಕ್ರ ಸವಾರರು ಹೆಲ್ಮೆಟ್ ಧರಿಸದಿದ್ದರೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸದೆ ರಸ್ತೆಗೆ ಇಳಿದ ದ್ವಿಚಕ್ರ ಸವಾರರಿಗೆ ದಂಡ ವಿಧಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ನಾರಾಯಣ್, ಮಲ್ಲೇಶ್ ಮತ್ತಿತರರು ಹಾಜರಿದ್ದರು. ಜಾಗತಿಕ ಸವಾಲು ಎದುರಿಸುತ್ತಿರುವ ಶಕ್ತಿ ಇಂದಿನ ಪ್ರಭಾವಂತ ಯುವಕರಿಗೆ ಅನಿವಾರ್ಯವಾಗಿದ್ದು, ಸ್ಪರ್ಧೆ ಎದುರಿಸುವ ಭರವಸೆಯಿಂದ ಮಾತ್ರ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ಪರಿವರ್ತನಾ ಕಲಿಕಾ ಕೇಂದ್ರದ ನಿರ್ದೇಶಕ ಸಂತೋಷ್ ಅಪ್ಪಾಜಿ ಹೇಳಿದರು. ಇಲ್ಲಿನ ಹ್ಯುಮ್ಯಾನಿಟಿ ಫೌಂಡೇಶನ್ ಪರಿವರ್ತನಾ ಕಲಿಕಾ ಕೇಂದ್ರದಲ್ಲಿ ಕಳೆದ 4 ತಿಂಗಳಿನಿಂದ ಐಎಎಸ್, ಕೆಎಎಸ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಆಯೋಜಿಸಿದ್ದ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಯುವಕರಿಗೆ ಕಾಲಹರಣ ಸಲ್ಲದು, ಅನಗತ್ಯ ಸಂಗತಿಗಳ ಕಡೆಗೆ ಗಮನ ಹಾಕಿ ಬದುಕು ರೂಪಿಸಿಕೊಳ್ಳುವ ಸಂಗತಿಗಳನ್ನು ನಿರ್ಲಕ್ಷಿಸಿಕೊಳ್ಳುವುದು ಬೇಡ. ಪರಿವರ್ತನಾ ಕಲಿಕಾ ಕೇಂದ್ರ ಕಳೆದ 3 ವರ್ಷಗಳಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಗತ್ಯಕ್ಕಾಗಿ ಉಚಿತ ತರಬೇತಿಗಳನ್ನು ನಡೆಸುತ್ತಿದೆ. ಇದರೊಂದಿಗೆ 14 ಉದ್ಯೋಗ ಮೇಳಗಳನ್ನು ನಡೆಸಿ 4,000ಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳಿಗೆ ವಿವಿಧ ಉದ್ಯೋಗಗಳನ್ನು ಒದಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇದೆಲ್ಲದಕ್ಕೂ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆಯವರ ದೂರದೃಷ್ಟಿ ಹಾಗೂ ಅವರ ಸಹಾಯ ಹಸ್ತ ಕೆಲಸ ಮಾಡುತ್ತಿದೆ ಎಂದರು. ತರಬೇತಿಯ ಸಂಪನ್ಮೂಲ ವ್ಯಕ್ತಿ ಮುಸ್ತಾಕ್ ಹಾದಿಮನಿ ಮಾತನಾಡಿ, ನಮ್ಮಲ್ಲಿರುವ ಬುದ್ಧಿಶಕ್ತಿಗೆ ಉತ್ತಮ ಜ್ಞಾನ ಸಂಪಾದನೆ ಸಾಧ್ಯವಾದರೆ ಸರ್ಕಾರ ಹಾಗೂ ಸರ್ಕಾರೇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸುಲಭ. ಬದಲಾದ ಕಾಲದಲ್ಲಿ ಉದ್ಯೋಗಗಳ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ. ಇದರ ನಡುವೆಯೂ ನಾವು ಉದ್ಯೋಗ ಪಡೆಯಲು ಹರಸಾಹಸವನ್ನೇ ಮಾಡುವ ಅನಿವಾರ್ಯತೆ ಇದೆ. ಇದಕ್ಕಾಗಿ ನಿರಂತರ ಪರಿಶ್ರಮ ಮಾತ್ರ ಫಲ ನೀಡಬಲ್ಲದು. ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆಯವರು ಉಚಿತ ತರಬೇತಿಯ ವ್ಯವಸ್ಥೆ ಕಲ್ಪಿಸುವ ಮೂಲಕ ಗ್ರಾಮೀಣ ಮಕ್ಕಳಿಗೆ ಮನೆ ಬಾಗಿಲಿನಲ್ಲಿಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ಅನುವು ಮಾಡಿಕೊಟ್ಟಿದ್ದಾರೆ ಎಂದರು. ಕಲಿಕಾ ಕೇಂದ್ರದ ಆಡಳಿತಾಧಿಕಾರಿ ಮಾರುತಿ ಶಿಡ್ಲಾಪುರ ಅಧ್ಯಕ್ಷತೆ ವಹಿಸಿದ್ದರು. ಸಂಪನ್ಮೂಲ ಉಪನ್ಯಾಸಕರಾದ ಎಸ್.ಟಿ. ನಾಗರಾಜ್, ಶ್ರೀ ವಿ. ಶ್ರೀಧರ್, ಆರ್.ಕೆ. ದೇವರಾಜ್, ಗಿರೀಶ್ ಅಂಬಿಗೇರ ಹಾಜರಿದ್ದರು. ತರಬೇತಿ ಪಡೆದ ವಿದ್ಯಾರ್ಥಿಗಳಾದ ಕಿರಣ್ ಹಿರೇಕಣಗಿ, ಲಕ್ಷ್ಮೀ ಏಳಿಗೇರ, ಆದರ್ಶ್ ಪಾಟೀಲ್, ಕಾವ್ಯ ಶಾಡಗುಪ್ಪಿ, ಸಾವಿತ್ರಿ ತರಬೇತಿಯ ಅನುಭವ ಹಂಚಿಕೊಂಡರು. ಯಶೋಧ ಕೊಪ್ಪರಸಿಕೊಪ್ಪ ಸ್ವಾಗತಿಸಿದರು. ಸುಮಾ ಸಿಂಗಾಪುರ ಕಾರ್ಯಕ್ರಮ ನಿರೂಪಿಸಿದರು. ಕಿರಣ್ ಲಮಾಣಿ ವಂದಿಸಿದರು. ಬ್ಯಾಂಕುಗಳು ಜನಸ್ನೇಹಿಯಾಗಿರಬೇಕು. ವಿವಿಧ ಸಾಲ ಸೌಲಭ್ಯಗಳ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡಿ ಸಾಲ ಮಂಜೂರಿ ಮಾಡಬೇಕು. ಸರ್ಕಾರದ ಯೋಜನೆಗಳ ಬಗ್ಗೆ ವ್ಯಾಪಕ ಪ್ರಚಾರ ನೀಡಬೇಕು. ಕಡಿಮೆ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಹೊಂದಿರುವ ಬ್ಯಾಂಕ್ಗಳು ಹೆಚ್ಚು ಸಾಲ ನೀಡಬೇಕು. ಗ್ರಾಹಕರಿಗೆ ಹಣಕಾಸು ಸಾಕ್ಷರತೆ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರಾದ ಕರೀಂ ಅಸದಿ ಅವರು ಹೇಳಿದರು. ನಗರದ ಜಿಲ್ಲಾ ಪಂಚಾಯಿತಿಯ ಸಭಾಭವನದಲ್ಲಿ ಮಂಗಳವಾರದಂದು ಜಿಲ್ಲಾ ಮಟ್ಟದ ಬ್ಯಾಂಕರ್ಸ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಪಿಎಂಇಜಿಪಿ, ಪಿಎಂ ಸ್ವನಿಧಿ, ಕೆಸಿಸಿ, ಪಿಎಂ ವಿಶ್ವಕರ್ಮ ಸೇರಿದಂತೆ ವಿವಿಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪುರಸ್ಕೃತ ಸಾಲ ಸೌಲಭ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಗಳಾದ ಸೋಮಶೇಖರ್ ಮಿಸ್ತಾ, ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಆರ್ಬಿಐ ಪ್ರತಿನಿಧಿ, ಕೆನರಾ ಬ್ಯಾಂಕ್ ರೀಜನಲ್ ಮ್ಯಾನೇಜರ್, ಡಿಡಿಎಂ, ನಬಾರ್ಡ್, ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಬ್ಯಾಂಕ್ಗಳ ಮ್ಯಾನೇಜರ್ಸ್ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ಅಂಗವಾಗಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಮಂಗಳವಾರ ಪೋಸ್ಟರ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಪ್ರಕಾಶ್ ಹಾಲಮ್ಮನವರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ. ನೀರಜ್, ಆರ್ಸಿಎಚ್ ಅಧಿಕಾರಿ ಡಾ. ನಟರಾಜ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ. ಅರ್ಚನಾ ನಾಯ್ಕ್, ಜಿಲ್ಲಾ ಕ್ಷಯರೋಗ ನಿರ್ವಹಣಾಧಿಕಾರಿ ಡಾ. ಹರ್ಷ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ. ಶಂಕರ್ರಾವ್, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾ. ರಮೇಶ್ ರಾವ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಉಮೇಶ್ ವೈಕೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಕೃಷ್ಣಪ್ಪ, ವಿವಿಧ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ದೈವಜ್ಞ ಬ್ರಾಹ್ಮಣ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರ ಹಾಗೂ ಪರಮಪೂಜ್ಯ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರ ದೈವಜ್ಞ ದರ್ಶನ ಕಾರ್ಯಕ್ರಮ ಡಿಸೆಂಬರ್ 21 ರವಿವಾರ ಬೆಳಗ್ಗೆ
ಅಗಸೆಬಾಗಿಲು ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ನೆರವೇರಲಿದೆ. ದೈವಜ್ಞ ಸಮಾಜದ ಸರ್ವಾಂಗೀಣ ವಿಕಾಸ, ಸಮಾಜದ ಸಂಘಟನೆ ಹಾಗೂ ಧಾರ್ಮಿಕ ಭಾವನೆಗಳ ಸಂವರ್ಧನೆಗಾಗಿ ಸಮಾಜ ಬಾಂಧವರು ಸಂದರ್ಶಿಸಲು ಹಾಗೂ ತಮ್ಮ ಉತ್ತರಾಧಿಕಾರಿಯಾದ ಕಿರಿಯ ಶ್ರೀಗಳವರ ಪರಿಚಯಿಸಲು ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ತತ್ಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳವರೊಂದಿಗೆ ಆಗಮಿಸುತ್ತಿದ್ದಾರೆ. ದೈವಜ್ಞ ದರ್ಶನ ಕಾರ್ಯಕ್ರಮ ಪ್ರಯುಕ್ತ ನಗರದಲ್ಲಿ ದೈವಜ್ಞ ರಥ ಸಂಚಾರ ಮಾಡಲಿದ್ದು, ಅಂದು ಬೆಳಿಗ್ಗೆ 10 ಗಂಟೆಗೆ ಸಿಂಪಿಗಲ್ಲಿ ವಿಠೋಬ ರುಕುಮಾಯಿ ದೇವಸ್ಥಾನದಿಂದ ರಾಯರಪೇಟೆ ಮುಖಾಂತರ ದೈವಜ್ಞ ಸಭಾಭವನದವರೆಗೆ ಉಭಯ ಶ್ರೀಗಳ ಮೆರವಣಿಗೆ ನಡೆಯಲಿದ್ದು, ನಂತರ ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಸುವರ್ಣ ಕಲಾಕಾರರ ಸಂಘದ ಅಧ್ಯಕ್ಷ ಪ್ರಭಾಕರ್ ವಿ ವರ್ಣಿಕರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿನ 106 ದ್ವೀಪಗಳನ್ನು ಪರಿಸರ ಹಾಗೂ ಪ್ರವಾಸೋದ್ಯಮ ಚಟುವಟಿಕೆಗಳ ಕೇಂದ್ರಗಳನ್ನಾಗಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ ಎಂದು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ತಿಳಿಸಿದ್ದಾರೆ. ಅವರು ವಿಧಾನ ಪರಿಷತ್ನಲ್ಲಿ ಸದಸ್ಯ ರಮೇಶ್ ಬಾಬು ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7 ದ್ವೀಪಗಳನ್ನು ಪರಿಸರ ಪ್ರವಾಸೋದ್ಯಮವನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲು ವ್ಯವಹರಣಾ ಸಲಹೆಗಾರರನ್ನು ಆಯ್ಕೆ ಮಾಡಲಾಗಿದ್ದು, ಕಾರ್ಯಸಾಧ್ಯತಾ ವರದಿ ತಯಾರಿಸಲಾಗುತ್ತಿದೆ. ಉಡುಪಿ ಜಿಲ್ಲೆಯ 7 ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ 1 ದ್ವೀಪಗಳಿಗೆ ಫೆಸಿಬಿಲಿಟಿ ರಿಪೋರ್ಟ್ ತಯಾರಿಸಲಾಗುತ್ತಿದೆ. ಈ ಪೈಕಿ 3 ದ್ವೀಪಗಳಾದ ದರಿಯಾ ಬಹದ್ದೂರ್ಗಢ, ಮಲ್ಪೆ ಮತ್ತು ಅಯಾಬಾದ್ ದ್ವೀಪಗಳನ್ನು ಅಭಿವೃದ್ಧಿಪಡಿಸಲು GIS ಸಿದ್ಧಪಡಿಸಲಾಗಿದೆ. ರಾಜ್ಯವು ಸುಮಾರು 185.21 ನಾಟಿಕಲ್ ಮೈಲಿ ಕಡಲ ತೀರವನ್ನು ಹೊಂದಿದ್ದು, ರಾಜ್ಯದಲ್ಲಿ ಒಟ್ಟು 13 ಸಣ್ಣ ಬಂದರುಗಳು ಹಾಗೂ 1 ಬೃಹತ್ ಬಂದರು ಇರುತ್ತದೆ. 2024-25ನೇ ಸಾಲಿನಲ್ಲಿ ಕಾರವಾರ ಬಂದರಿನಲ್ಲಿ 5,50,502 ಮೆಟ್ರಿಕ್ ಟನ್ ಸರಕು ನಿರ್ವಹಣೆ ಹಾಗೂ ಹಳೆ ಮಂಗಳೂರು ಬಂದರಿನಲ್ಲಿ 55,505 ಮೆಟ್ರಿಕ್ ಟನ್ ಸರಕು ನಿರ್ವಹಣೆ ವಾರ್ಷಿಕ ವಹಿವಾಟು ಮಾಡಲಾಗಿದ್ದು, ಉಳಿದ ಬಂದರುಗಳಲ್ಲಿ ಯಾವುದೇ ವಾಣಿಜ್ಯ ಸರಕು ವಹಿವಾಟು ನಡೆಯುತ್ತಿರುವುದಿಲ್ಲ. ರಾಜ್ಯದಲ್ಲಿ ಮೀನುಗಾರಿಕೆ ತೊಂದರೆಯಾಗದಂತೆ ಬಂದರುಗಳನ್ನು ಮತ್ತು ಕರಾವಳಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡುವುದು ಎಂದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.